ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮುಸ್ಲಿಂ ಲೀಡರ್ಸ್. ಕಾಂಗ್ರೆಸ್ನಿಂದ ಮುಸ್ಲಿಮರನ್ನ ಕಡೆಗಣನೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದ್ದು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿನ್ನೆ ಒಂದಷ್ಟು ರೀತಿಯ ಮುಸ್ಲಿಂ ನಾಯಕರುಗಳೇ ಮಾತಾಡಿದ್ರು. ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಾಗಿ ಅನುದಾನವನ್ನ ಕೊಡ್ಲಾಯ್ತು ಬಜೆಟ್ನಲ್ಲಿ ಅನ್ನುವ ವಿಚಾರವನ್ನ ಒಂದಷ್ಟು ಮುಸ್ಲಿಂ ಮುಖಂಡರೇ ನಿನ್ನೆ ಮಾತಾಡಿದ್ರು. ಯಾರೋ ಒಬ್ರು ಆ ರೀತಿಯಾಗಿ ಮಾತಾಡ್ತಾರೆ ಅನ್ನೋ ವಿಚಾರದಲ್ಲಿ ಪಕ್ಷ ಶಿಸ್ತು ಕ್ರಮವನ್ನ ಕೈಗೊಂಡಿದೆ, ಅದರಲ್ಲೇನು ತಪ್ಪು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಒಂದಷ್ಟು ಮುಸ್ಲಿಂ ಮುಖಂಡರುಗಳು ಮಾತಾಡಿದ್ದಾರೆ. ಅಬ್ದುಲ್ ಜಬ್ಬಾರ್ ನಾಸಿರ್ ವಿರುದ್ಧ ಕ್ರಮಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಶಿಸ್ತು ಕ್ರಮವನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಲ್ಲದೇ ಇದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತಾನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಆಲ್ ಕರ್ನಾಟಕ ಉಲಾಮಾ ಸಮ್ಮೇಳನ ಇದೆ. ಸಮ್ಮೇಳನದಲ್ಲಿ ಒಂದು ಪ್ರಮುಖವಾದ ನಿರ್ಧಾರವನ್ನ ನಾವು ತೆಗೆದುಕೊಳ್ತೇವೆ, ನಾವು ರೋಡಿಗಿಳಿದು ಹೋರಾಟ ಮಾಡ್ತೇವೆ ಅಂತ ಹೇಳಿ ಇವತ್ತೊಂದಿಷ್ಟು ಮುಸ್ಲಿಂ ಮುಖಂಡರು ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಕ್ ಕೊಡ್ತೇವೆ, ನಾವು ಹೊಸ ಪಕ್ಷ ಕಟ್ಟೋಕು ಕೂಡ ನಮ್ಮ ಬಳಿ 2 ವರ್ಷ ಟೈಮ್ ಇದೆ ಇನ್ನೂ ಕೂಡ, ಹಾಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನೋಟಿಸ್ ಅನ್ನು ಕೊಡದೆ ಕ್ರಮವನ್ನ ಕೈಗೊಂಡಿರೋದು ಯಾಕೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷದ ಲೀಡರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಮುಸ್ಲಿಂ ಮುಖಂಡರು. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ, ಅವ್ರು ಯಾವತ್ತಿಗೂ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದ ಸೀನ್ಸ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ತಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕಾಸ್ ನೋಟಿಸ್ ಕೊಡದೆ, ಅದೇ ಶಾಮನೂರ್ ಶಿವಶಂಕರಪ್ಪನವರು 2024 ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕುತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳಿದ್ರು. ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದೀವಿ. ನಮಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಿಲ್ಲ, ತಿರುಗೋ ತಾಳ್ಮೆಯಿಂದ ನಡೀತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ದಾವಣಗೆರೆ ಎಲೆಕ್ಷನ್ ಬೈ ಎಲೆಕ್ಷನ್ ನಲ್ಲಿ ಎಲ್ಲರಿಂದ ಮನವಿ ಮತ್ತು ಎಚ್ಚರಿಕೆ ಎಲ್ಲ ನಾವು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಹೈಕಮಾಂಡ್ಗೆ ಎಲ್ಲರಿಗೆ ಎಚ್ಚರಿಕೆ ಕೊಡೋದು ಏನೆಂದರೆ, ನಮ್ಮ ಹಿರಿಯ ನಾಗರಿಕರು ಹಿರಿಯ ಅಬ್ದುಲ್ ಜಬ್ಬಾರ್ MLC ಸಾಹಬರವರು ಹಾಗೆ ನಸೀರ್ ಅಹಮದ್ ಸಾಹಬರು ಇವ್ರಿಗೆ ಗುರಿ ಮಾಡಿ ಇವ್ರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿರುವುದು ನಮ್ಮ ಮುಸ್ಲಿಂ ಸಮುದಾಯದಕ್ಕೆ ತುಂಬಾ ಧಕ್ಕ ಬಂದಿದೆ, ತುಂಬಾ ಬೇಸರ ಆಗಿದೆ. ನಮ್ಮ ಜನನಾಯಕ ಎಲ್ಲ ಮುಸ್ಲಿಂ ಬಾಂಧವರಂದ ಜೀವ ಬಿಜೆಡ್ ಜಮೀರ್ ಅಹಮದ್ ಅವರು ಕೂಡ ಒಂದು ಗುರಿ ಮಾಡುತ್ತಾ ಇದ್ದಾರೆ. ಇದು ಸರಿಯಿಲ್ಲ ಅಂದ ನಮ್ಮ